Watch full episodes on Jio Hotstar. ವಾವ್, ಈಗ ನಾವೆಲ್ಲರ ಜೊತೆನಲ್ಲಿ ಕಾಡ್ ನೋಡಕ್ ಹೋಗ್ತಾ ಇದೀವಿ. ಅಯ್ಯೋ ಸಾಕು ಯೋಡಿ, ಎಷ್ಟು ಫೋಟೋ ತೆಗಿತೀಯ ನೀನು? ಎಷ್ಟಾಗುತ್ತೋ ಅಷ್ಟು. ಎಷ್ಟು ಸೈಲೆಂಟ್ ಆಗಿವೆ ಅಲ್ವಾ ಇವು? ಆನೆ ರಾಜ ಎಲ್ ಹೊರಟೆ, ಸೊಂಡಿಲು ಆಡ್ಸೋದ್ ಎಲ್ ಕಲ್ತೆ, ನಿನ್ನ ಮನೆಯ ತೋರಿಸುವೆಯಾ? ಸಿಂಹನು ತೋರಿಸಿ. ಹಾವಿನ ಜೊತೆ ಸೆಲ್ಫಿ ತಗೋಬೇಕು ನಾನು. ಸ್ನೇಕ್ ಸ್ನೇಕ್ ಸ್ನೇಕ್. ಅಯ್ಯೋ ಇದು ಸ್ನೇಕ್ ಅಲ್ಲ, ಇದು ಬಳ್ಳಿ ಬಳ್ಳಿ. ಮರದ ಕೆಳಗೆ ಜೋಗಾಲೆ ಆಡಿಸಿ. ಕಾಡಿನ ದಾರಿ ಇನ್ನೂ ಇದೆ, ಜಲ್ದಿ ಕೈ ಮಿಲಾಯಿಸೋಣ. ಮಣಿ ಅಂಕಲ್, ನೀವ್ ಯಾಕೆ ನಿಂತ್ಕೊಂಡ್ರಿ? ಒಂದ್ ನಿಮಿಷ ಶಿವಪುಟ. ನನಗನ್ಸುತ್ತೆ ಇವ್ರಿಗೆ ಯಾವ್ದೋ ರೇರ್ ಬರ್ಡ್ ಅಥವಾ ಆನಿಮಲ್ ಕಾಣಿಸಿರ್ಬೇಕು ಅಂತ. ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ನಾನ್ ನೋಡ್ತೀನಿ. ಮಣಿ ಅಂಕಲ್, ಏನಾಯ್ತು? ಏನು ಇಲ್ಲ ಶಿವಪುಟ, ನಿಮ್ಮ ಹಾಡನ್ನ ಕೇಳ್ತಾ ಕೇಳ್ತಾ ರಸ್ತೆಯಲ್ಲಿ ಎಲ್ಲೋ ಏರ್ಪೇರಾಗಿದೆ. ಬಾಲ ಈಗಲೇ ಚೆಕ್ ಮಾಡ್ಕೊಂಬರ್ತಾನೆ. ರಾಂಗ್ ಟರ್ನ್ ತಗೊಂಡ್ಬಿಟ್ರೆ ತುಂಬಾ ಡೇಂಜರ್ ಆಗುತ್ತೆ. ಚೆಕಿಂಗ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸೆಲ್ಫಿನಾ? ಡೇಂಜರ್? ಎಂತ ಡೇಂಜರ್ ಮಣಿ ಅಂಕಲ್? ಗಮನ ಇಟ್ಟು ಕೇಳಬೇಕು. ಕಾಪಾಡು ಶಿವ. ಅಯ್ಯೋ ಶಿವ ಕಾಪಾಡು. ಯುಡಿ ಅಲ್ಲೇ ಇರು, ನಾನು ಬರ್ತಾ ಇದ್ದೀನಿ. ಕಾಪಾಡು ಶಿವ, ನನ್ನ ಕಾಪಾಡು. ಯುಡಿ, ನನ್ನ ಕೈ ಹಿಡ್ಕೋ ಬೇಗ. ಇದೇನಾಗ್ತಾ ಇದೆ? ಶೂ, ಹೋಗು ಹೋಗು, ನನ್ನ ಮೇಲೆ ಹತ್ತುತ್ತಾ ಇದೆ. ಯುಡಿ, ಅಳ್ಳಾಡ್ಬೇಡ. ನಿನ್ ತಲೆ ಮೇಲೆ 2 ದೊಡ್ಡ ಸ್ಕಾರ್ಪಿಯೋಸ್ ಇದೆ. ಅವೆರಡು ನಿನ್ ತಲೆ ಮೇಲೆ ಕಿತ್ತಾಡ್ತಿವೆ. ಏನು? ಶಿವ ಕಾಪಾಡು. ಯುಡಿ, ನಾನು ಹೇಳ್ದಾಗ ಮಾಡು, ನನ್ನ ಹಿಡ್ಕೋ. ಕಾಪಾಡಿ. ಶಿವ, ಯುಡಿ, ಎಲ್ಲಿ ಹೋಗ್ತಾ ಇದ್ದೀರಾ? ನಾವು ಅಲ್ಲಿ ಹೋಗ್ಬೇಕಾಗತ್ತೆ. ಅಯ್ಯೋ ಹೋಗ್ಬೇಡಿ, ನಿಂತ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಡೇಂಜರ್. ಮಣಿ ಅಂಕಲ್, ಶಿವ ಮತ್ತೆ ಯುಡಿ ಅಲ್ಲಿ ಟ್ರಬಲ್ ನಲ್ಲಿದ್ದಾರೆ. ನಾವಲ್ಲಿ ಹೋಗ್ಲೇಬೇಕು. ಬೇಡ ಮಕ್ಕಳೇ, ಬೇಡ. ಇದು ತುಂಬಾ ಡೇಂಜರಸ್. ನಾನು ಹೇಳಿದ್ನಲ್ಲ ಮಕ್ಕಳೇ, ಈ ಏರಿಯಾ ಓಕಾಯ್ತು. ರಾಕ್ಷಸ ಎದ್ರಂತೂ ಎಲ್ಲಾನು ನಾಶ ಮಾಡ್ಬಿಡ್ತಾನೆ. ನೀವಲ್ಲಿ ಹೋಗ್ಬೇಡಿ. ಮಣಿ ಅಂಕಲ್, ರಾಕ್ಷಸ ಇರ್ಲಿ ಇಲ್ದೇ ಇರ್ಲಿ, ನಾವು ಹೋಗ್ಲೇಬೇಕು. ವಿ ಆರ್ ಸಾರಿ. ನಮ್ಗೆ ವೇಟ್ ಮಾಡಿ, ನಾವು ಶಿವ ಮತ್ತೆ ಯುಡಿನ ಕರ್ಕೊಂಡ್ ಬರ್ತೀವಿ. ನಿಲ್ಲಿ, ಕೇಳಿ ಮಕ್ಕಳೇ, ಅಲ್ಲಿ ತುಂಬಾ ಅಪಾಯ ಇದೆ. ಶಿವ, ಪಕ್ಷಿ. ಶಿವ, ಅದು ಹಿಂದೆಯಿಂದ ಬರ್ತಾ ಇದೆ. ಏನ್ ಮಾಡೋದು ಶಿವ? ಓ ನೋ, ಅದು ನಮ್ ಹಿಂದೆನೇ ಇದೆ. ಶಿವ, ಅದ್ ನಮ್ ಹಿಂದೆನೇ ಇದೆ. ಏನಾದ್ರೂ ಮಾಡು ಶಿವ, ಬೇಗ ಏನಾದ್ರೂ ಮಾಡು ಶಿವ, ಏನಾದ್ರೂ ಮಾಡು. ಓ
ಗಟ್ಟಿಯಾಗಿ ಹಿಡ್ಕೊ ಯುಡಿ. ಇದೇನಾಗ್ತಾ ಇದೆ? ಶಿವ ಕಾಪಾಡು ಯುಡಿ. ಶಿವ ಕಾಪಾಡು ಯುಡಿ. ನನ್ ಕೈ ಬಿಡ್ಬೇಡ. ಶಿವ ಯುಡಿ, ನಾನು ಬರ್ತಾ ಇದ್ದೀನಿ, ವೇಟ್ ಮಾಡು. ನಿನಗೇನು ಆಗಿಲ್ಲ ಅಲ್ವಾ ಯುಡಿ? ಹಾ ನನ್ಗೇನು ಆಗಿಲ್ಲ, ಆದ್ರೆ ಮತ್ತೆ ಬಂತು. ನಿನಗೇನು ಆಗಲ್ಲ, ನಾನು ಈಗಲೇ ಬರ್ತೀನಿ. ನಾನೀಗ ಇದನ್ನ ಬಿಡೋದಿಲ್ಲ. ಬಾಬಾ, ನಾನು ನಿನಗೆ ಪಾಠ ಕಲಿಸ್ತೀನಿ. ಬಾಬಾ ಮೇಲೆ. ನಾವು ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ನಾವು ಅಲ್ಲಿವರೆಗೂ ತಲುಪೋದು ಹೇಗೆ? ಐಡಿಯಾ. ಥ್ಯಾಂಕ್ ಗಾಡ್ ನೀವು ಬಂದ್ಬಿಟ್ರಿ. ಶಿವ, ನೀನ್ ಹುಷಾರಾಗಿದ್ಯಾ ಅಲ್ವಾ? ಹಾ, ಹುಷಾರಾಗಿದ್ದೀನಿ. ಹಾ, ಏನಿದು ಏನಿದು? ಅದೇನದು? ಶಿವ, ಒಂದ್ ನಿಮಿಷ ನಿಂತ್ಕೋ. ಆದಿ, ಏನ್ ಮಾಡ್ತಿದ್ಯಾ? ನಿಂತ್ಕೋ, ಮುಂದೆ ಹೋಗ್ಬೇಡ, ಅಲ್ಲಿ ಅಪಾಯ ಇದೆ. ನನ್ ಮಾತ್ ಕೇಳು ಆದಿ. ನಿಂತ್ಕೋ ಆದಿ, ನಿಂತ್ಕೋ ನಿಂತ್ಕೋ ಆದಿ. ಆದಿ ಆದಿ, ಅದನ್ನ ಮುಟ್ಬೇಡ. ನನ್ ಮಾತ್ ಕೇಳು, ಬಂದ್ಬಿಡು ವಾಪಸ್ಸು. ಮುಂದೆ ಅಪಾಯ ಇದೆ, ನಾವು ಎಚ್ಚರವಾಗಿರ್ಬೇಕು. ಆದಿ, ಅದನ್ನ ಮುಟ್ಬೇಡ. ಹೀಗ್ ಮಾಡ್ಬೇಡ ಆದಿ. ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ ಗೆಳೆಯರೆ. ಬನ್ನಿ, ಓಡೋಗೋಣ ಇಲ್ಲಿಂದ. ಬಾ ಆದಿ. ನಡಿ ಆದಿ. ಇದೇನಾಗ್ತಾ ಇದೆ? ಈ ಬಾಣಗಳು ಎಲ್ಲಿಂದ ಬರ್ತಿವೆ? ಆ ಕಡೆ ಬನ್ನಿ, ಇದ್ರೊಳಗಡೆ ಹೋಗೋಣ ನಾವು. ನಾವು ಬಚಾವಾದ್ವಿ ಅನ್ಸುತ್ತೆ. ಅದು ಈಗ ಮಾತ್ರ ಕಷ್ಟೇ. ನಾವ್ ಎಲ್ಲಿ ಬಂದ್ವಿ? ಇದು ಏನಾಗ್ತಾ ಇದೆ? ಎಲ್ರೂ ಹೊರಗೆ ಬರಬಹುದು, ಆರಾಮಾಗಿ ಬನ್ನಿ. ಎಲ್ರೂ ಹುಷಾರಾಗಿದ್ದೀರಾ ಅಲ್ವಾ? ನಾವಿಲ್ಲಿಂದ ಹೊರಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಮುಂದುವರಿಲೇಬೇಕು ಗೆಳೆಯರೆ. ನನಗೆ
ನನಗನ್ಸುತ್ತೆ ನಾವು ತಪ್ಪಾದ ದಾರಿಲಿ ಬಂದಿದೀವಿ ಅಂತ. ಶಿವ ಇಲ್ಲೇ ನಿಂತ್ಕೋ, ನಾವು ಮುಂದೆ ಹೋಗೋದು ಬೇಡ. ಮಣಿ ಅಂಕಲ್ ಸರಿಯಾಗಿ ಹೇಳಿದ್ರು, ಈ ಜಾಗ ನಿಜವಾಗ್ಲೂ ಕರ್ಸ್ಡ್. ಮತ್ತೆ ಅವರು ಇದನ್ನು ಕೂಡ ಹೇಳಿದ್ರು, ಒಂದ್ ವೇಳೆ ಆ ಮಾನ್ಸ್ಟರ್ ಓಪಿ ಏನಾದ್ರೂ ಎದ್ಬಿಟ್ರೆ ಎಲ್ಲ ಮುಗ್ದು ಹೋಗುತ್ತೆ ಅಂತ. ಏನು ಕಾಣಿಸ್ತಾ ಇಲ್ಲ. ಅಂಡ್ ಐ ಥಿಂಕ್ ನಾವು ಅವನ್ನ ಎಬ್ಬರಿಸಿದೀವಿ ಅಂತ. ರಿಲ್ಯಾಕ್ಸ್ ಗಾಯ್ಸ್, ನಾವು ಸ್ವಲ್ಪ ಕೂಲ್ ಮೈಂಡ್ ಇಂದ ಯೋಚನೆ ಮಾಡಿದ್ರೆ ಇಲ್ಲಿಂದ ಹೊರಗೆ ಹೋಗೋ ದಾರಿನ ಖಂಡಿತ ಹುಡುಕ್ಬಹುದು. ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಅಷ್ಟೇ. ನಮ್ಮಿಂದ ಇದು ಖಂಡಿತವಾಗ್ಲೂ ಆಗುತ್ತೆ ಗೆಳೆಯರೇ. ಗಾಯ್ಸ್, ನೆಲದ ಮೇಲೆ ಈ ಲೈನ್ಗಳನ್ನ ನೋಡಿ, ನಮಗೆ ಇದರಿಂದ ಯಾವ್ದಾದ್ರೂ ಕ್ಲೂ ಸಿಗ್ಬೋದು. ಬನ್ನಿ ಇದನ್ನ ಕ್ಲೀನ್ ಮಾಡೋಣ. ನಿನ್ನಂತ ಫ್ರೆಂಡ್ಸ್ ಇದ್ರೆ ದೆವ್ವದ ಅಗತ್ಯನೇ ಇಲ್ಲ. ಹೆದ್ರು ಪುಕ್ಲ, ನಿಜವಾಗ್ಲೂ ಮಾನ್ಸ್ಟರ್ಸ್ ಬಂದ್ಬಿಟ್ರೆ ಇವನ್ ಕತೆ ಏನಾಗುತ್ತೋ ಗೊತ್ತಿಲ್ಲ. ಮಾನ್ಸ್ಟರ್ ಬಂದಿದ ತಕ್ಷಣ ನಾನು ಅದ್ರ ಮೇಲೆ ಕೂತ್ಬಿಡ್ತೀನಿ, ಮತ್ತೆ ಅದ್ರ ಕಣ್ಣನ್ನ ಮುಚ್ಚಿಬಿಡ್ತೀನಿ. ಅದಕ್ಕೇನು ಕಾಣಿಸಿಲ್ಲ ಅಂದ್ರೆ ಏನನ್ನ ಅಟ್ಯಾಕ್ ಮಾಡುತ್ತದು? ಅಷ್ಟೊಂದು ನಗು ಬರ್ತಿದ್ಯಾ ನಿಮ್ಗೆ? ಹೋಗಿ, ನಾನು ಯಾರ ಜೊತೆನೂ ಮಾತಾಡಲ್ಲ. ರಿಲ್ಯಾಕ್ಸ್ ಆದಿ. ಶಿವ, ನನ್ಗನ್ಸಲ್ಲ ಈ ಲೈನ್ಸ್ ಇಂದ ನಮಗ್ ಕ್ಲೂ ಸಿಗುತ್ತೆ ಅಂತ. ಇದೇನು ಅಂತ ನನಗೆ ಗೊತ್ತು ಅನ್ಸುತ್ತೆ, ಬಟ್ ಲೆಟ್ಸ್ ಕನ್ಫರ್ಮ್. ಐ ನ್ಯೂ ಇಟ್. ಇದು ಸನ್ ಡಯಲ್. ಸಂಡ ಇಲ್ಲ ಈ ಸ್ಟ್ರೇಂಜ್ ಜಾಗದಲ್ಲಿ ಗಡಿಯಾರ ಯಾಕೆ? ಗೈಸ್, ಡು ಯು ಥಿಂಕ್ ಇದು ರಾಕ್ಷಸನ ಸ್ನೋರಿಂಗ್ ಸೌಂಡ್ ಅಂತ? ಇದೆಲ್ಲ ಏನಾಗ್ತಿದೆ ಶಿವ? ಗೊತ್ತಿಲ್ಲ, ಆದ್ರೆ ಎಲ್ಲರೂ ಜೊತೆಯಾಗಿರಿ. ಅಯ್ಯಯ್ಯೋ, ಇದೇನಿದು? ಇದು ಎದೊಳ್ತಿದೆ. ಓ ನೋ! ಈಗ ನಾನು ಏನ್ ಮಾಡ್ಲಿ? ಯುಡಿ, ಓಡು. ಎಲ್ರೂ ಆ ಬಂಡೆ ಹಿಂದೆ ಬಚ್ಚಿಟ್ಕೊಳ್ಳಿ. ಅದಿನ್ನೂ ಹತ್ರ ಬಂದ್ಬಿಡ್ತು. ಓ ನೋ ಗಾಯ್ಸ್, ಈ ಮಾನ್ಸ್ಟರ್ ನಮ್ಮನ್ನ ಅದ್ರೊಳಗಡೆ ಪುಲ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಗಾಯ್ಸ್, ಹೋಲ್ಡ್ ಆನ್, ನಾನು ಆದಷ್ಟು ಬೇಗ ಏನಾದ್ರೂ ಮಾಡ್ತೀನಿ. ಕೈ ಹಿಡ್ಕೊಂಡೇ ಇರು.
ಮನೆಗೆ ಹೋಗ್ಬೇಕು ಮಮ್ಮಿ. ಯುಡಿ ಪ್ಲೀಸ್ ರಿಲ್ಯಾಕ್ಸ್. ಶಿವ ಇದನ್ನಲ್ಲ ನಮ್ ಜೊತೆ. ಎವ್ರಿಬಡಿ ಹೈಡ್. ನೋಡಿ ಈ ಬ್ರಾಂಚಸ್ ನ ಹಿಡ್ಕೊಂಡು ಮರದ ಮೇಲೆ ಹತ್ತಿ. ವಾವ್, ಶಿವ ನೀನು ಮಾನ್ಸ್ಟರ್ನ ಸೋಲಿಸ್ಬಿಟ್ಟೆ. yippee! ಈಗ ನಾವು ಮನೆಗೆ ಹೋಗಬಹುದು. ಶಿವ ಏನಾಯ್ತು? ಆ ಸಂಡೈಲ್ ಪ್ರಕಾರ ನಾವು ನೋಡಿದ್ರೆ ಈ ಮಾನ್ಸ್ಟರ್ ಮತ್ತೆ 1 ಗಂಟೆ ಆದ್ಮೇಲೆ ವಾಪಸ್ ಬರುತ್ತೆ. ನೋ, ಈ ಮಾನ್ಸ್ಟರ್ ಮತ್ತೆ ವಾಪಸ್ ಬರೋಕ್ಕೂ ಮುಂಚೆ ನಾವಿಲ್ಲಿಂದ ಹೋಗೋಣ ಬನ್ನಿ. ಇಲ್ಲ, ಈ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋವರೆಗೂ ನಾವಿಲ್ಲಿಂದ ಎಲ್ಲಿಗೂ ಹೋಗೋ ಹಾಗಿಲ್ಲ. ಅಥವಾ ವಿಲೇಜರ್ಸ್ ಲೈಫ್ಗೆ ಡೇಂಜರ್ ಆಗಬಹುದು. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ವಿ ಜಸ್ಟ್ ಹ್ಯಾವ್ ಟು ಫೈಂಡ್ ಇಟ್. ಕಮ್ ಆನ್. ಗಾಯ್ಸ್ ನೋಡಿ, ಈ ಸ್ಕ್ರೋಲ್ ಅಲ್ಲಿ ಒಂದು ಮೌಂಟೇನ್ ಇದೆ, ಇದ್ರ ಮುಂದೆ ಒಂದು ವಾಟರ್ ಫಾಲ್ ಇದೆ, ಮತ್ತೆ ಅದರೊಳಗಡೆ ಈ ಹಾರ್ನ್ ಇರಬೇಕು. ಅದರಲ್ಲಿ ರೌಂಡ್ ಆಗಿರೋ ಈ ವಸ್ತು ಇದೆ. ಹಾಗೆ ಈ ಸನ್ ಡೈಲ್ ನಮ್ಗೆ ಮಾನ್ಸ್ಟರ್ ಬರುವಂತಹ ಟೈಮ್ ನ ತೋರಿಸ್ತಿರ್ಬೇಕು. ಇದ್ರರ್ಥ ನಮ್ಮ ಹತ್ರ ಬರೀ 12 ಗಂಟೆ ಮಾತ್ರನೇ ಟೈಮ್ ಇದೆ. ಅಷ್ಟ್ರೊಳಗೆ ಈ ಎಲ್ಲ ವಸ್ತುಗಳನ್ನ ನಾವು ಹುಡುಕ್ಲೇಬೇಕು. ಆ ದೊಡ್ಡ ಮಾನ್ಸ್ಟರ್ ಹೇಳೋ ಅಷ್ಟರಲ್ಲಿ ನಾವ್ ಎಲ್ಲರೂ ಸೇರಿ ಆ ಹಳ್ಳಿಗೆ ಹೋಗಿ ಅವ್ರ ಎಲ್ಲರನ್ನು ಕಾಪಾಡಬೇಕು ಡೆಸ್ಟ್ರಾಯ್ ಮಾಡೋದ್ರಿಂದ. ಅವನಿಗೆ ಆ ಮಾರ್ಬಲ್ಸ್ ನ ಸೀಡ್ ತರ ತಿನ್ಸಿ. ನಾವು ಆ ಸ್ಕ್ರೋಲ್ ಮೌಂಟೇನ್ ಅನ್ನ ಎಲ್ಲಿ ಹುಡ್ಕೋದು? ಒಂದ್ ವೇಳೆ ಇದು ಸನ್ ಡೈಲ್ ಅಂದ್ರೆ ನಮ್ಮ ಮೌಂಟೇನ್ ಇದರ ನಾರ್ತ್ ಈಸ್ಟ್ ಡೈರೆಕ್ಷನ್ ನಲ್ಲಿದೆ. ಗಾಯ್ಸ್, ದಟ್ಸ್ ಇಟ್. ಅಲ್ಲಿದೆ ನೋಡಿ ನಮ್ಮ ಪಾಯಿಂಟೆಡ್ ಮೌಂಟೇನ್. ಲೆಟ್ಸ್ ಹರಿ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅಲ್ಲಿ ನಮ್ಗೆ ಹಾರ್ನ್ ಬಗ್ಗೆ ಕ್ಲೂ ಸಿಗುತ್ತೆ. ದಿಸ್ ಸೈಡ್. ನನ್ನ ಹಿಂದೆ ಬನ್ನಿ, ಬೇಗ ಬೇಗ ಬನ್ನಿ. ಗೆಳೆಯರೇ, ಎಲ್ಲಿದ್ದೀರಾ ನೀವು? ರಿವಾ, ಯುಡಿ, ಓಡಿ ಬೇಗ. ಅದು ನಿಮ್ ಹಿಂದೆನೇ ಇದೆ. ಶಿವ, ಗೋ.
ಹೇ ಈ ಕಡೆ. ಓನೋ, ಶಿವ ಓಡು. ಯಾರು ನೀವು? ಇದೆಂತ ಜಾಗ? ಏನಾಗ್ತಿದೆ ಇಲ್ಲಿ? ಯಾರಾದ್ರೂ ಹೇಳ್ತೀರಾ? ಯಾರು ಯಾವ ವಸ್ತುನು ಮುಟ್ಟಕ್ಕೆ ಹೋಗ್ಬೇಡಿ. ನನಗೇನೋ ಒಂಥರ ಆಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ನನ್ಗೇನು ಅರ್ಥ ಆಗ್ತಿಲ್ಲ. ಏನಾಗ್ತಾ ಇದೆ ನನಗೆ? ನನಗೂ ಯಾಕೋ ಒಂಥರ ಆಗ್ತಿದೆ ಗೆಳೆಯರೆ. ಆದಿ, ನಿನ್ ಮುಖ ಇದೇನಾಗ್ತಿದೆ? ಅರ್ಥ ಆಗ್ತಿಲ್ಲ ಗೆಳೆಯರೆ. ಇಲ್ಲಿಂದ ಹೋಗೋಣ ಬೇಗ. ಓಡಿ. ರಿವಾ, ತಲೆ ಬಗ್ಸು. ನಿನಗೇನು ಆಗಿಲ್ಲ ಅಲ್ವಾ? ನಾನು ಹುಷಾರಾಗಿದ್ದೀನಿ. ಬನ್ನಿ, ನಾವಿಲ್ಲಿ ತುಂಬಾ ಹೊತ್ತು ಇರೋ ಹಾಗಿಲ್ಲ.
ಇವ್ರು ನಮ್ಗೆ ಈಗ ಅಗ್ನಿ ಪರೀಕ್ಷೆ ಕೂಡ ಮಾಡ್ತಾರ. ನಾನಂತೂ ಎಲ್ಗೂ ಬರೋದಿಲ್ಲ. ಇದು ಬೆಂಕಿ ಅಲ್ಲ, ಮರಳು. ಇದರ ರಿಫ್ಲೆಕ್ಷನ್ ಇಂದ ನೀರು ಆರೆಂಜ್ ಕಲರ್ ಕಾಣಿಸ್ತಿದೆ. ವಾಟರ್ ಫಾಲ್ಸ್ ಹಿಂದೆ ಸ್ಟೋನ್ ವಾಲ್ ಇದೆ. ವಾಲ್ನ ಹೊಡೆದಾಕಿ ನಾವು ಹೋಗಕ್ಕಾಗುತ್ತಾ? ಬೇರೆನೆ ದಾರಿ ಇರಬೇಕು. ಶಿವ, ಇದ್ರೊಳಗಂತೂ ಗುಹೆ ಇದೆ. ಓಹೋ, ಲೆಟ್ಸ್ ಗೋ ಫಾಸ್ಟ್. ನಮ್ಮ ಹತ್ರ ಹಾರ್ನ್ ಹುಡ್ಕೋದಕ್ಕೆ ಜಾಸ್ತಿ ಟೈಮ್ ಇಲ್ಲ. ಶಿವ, ಆದ್ರೆ ನೀನ್ ಇಷ್ಟೊಂದು ಶೋರಾಗಿ ಹೇಗಿದ್ದೆ? ಆ ವಾಟರ್ ಫಾಲ್ ವಾಲ್ನ ನಾವು ದಾಟ್ಕೊಂಡ್ ಬರ್ತೀವಿ ಅಂತ. ಯಾವಾಗ ಆ ಕಲ್ಲು ವಾಟರ್ ಫಾಲ್ ನ ಬಂಡೆ ಮೇಲೆ ಬಿತ್ತು, ಆಗ ಒಂದ್ ಸೌಂಡ್ ಬಂತಲ್ಲ, ಅದನ್ನ ಕೇಳಿ ನನಗೆ ಕನ್ಫರ್ಮ್ ಆಯ್ತು ಈ ವಾಲ್ ಹಿಂದೆ ಒಂದು ಹಾಲೋ ಕ್ಯಾವಿಟಿ ಇದೆ ಅಂತ. ಅಂಡ್ ಆಸ್ ವಿ ಆಲ್ ನೋ, ಈ ಕಾಡು ಮ್ಯಾಜಿಕಲ್ ವಸ್ತುಗಳಿಂದ ತುಂಬಿಕೊಂಡಿದೆ. ದಟ್ಸ್ ವೈ ಐ ಟುಕ್ ಅ ಚಾನ್ಸ್ ಅಂಡ್ ಕೆಲಸ ಆಯ್ತು. ನಾನು ಯಾವ ಹಾರ್ನು ಹುಡ್ಕೋದಿಲ್ಲ. ನನ್ನ ಮನೆಗೆ ಹೋಗ್ಬೇಕು. ನೀನ್ ಏನ್ ಮಾಡ್ತಾ ಇದೀಯಾ? ನಾವು ಸರಿಯಾದ ಕೇವ್ಗೆ ಬಂದಿದ್ದೀವಿ. ನೋಡಿ, ಈ ಡ್ರಾಯಿಂಗ್ಸ್ ನಮಗೆ ಓಕೆ ಏನ ಕತೆ ಹೇಳ್ತಿದೆ. ಒಂದ್ ಕಡೆ ಹ್ಯಾಪಿ ವಿಲೇಜ್ ಇದೆ, ಇನ್ನೊಂದ್ ಕಡೆ ಬೂಮಿಂಗ್ ಫಾರೆಸ್ಟ್. ಹಾ, ಈ ಚಿತ್ರ ನೋಡ್ತಾ ಇದ್ರೆ ತಿಳಿಯುತ್ತೆ ಮನುಷ್ಯರೆಲ್ಲ ಈ ಕಾಡಿನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಯಾಕೆ? ಮತ್ತೆ ಆ ಫಾರೆಸ್ಟ್ ಬೆಂಕಿಯಿಂದ ಒಂದು ಮಾನ್ಸ್ಟರ್ ಕ್ರಿಯೇಟ್ ಆಯ್ತು. ಮತ್ತೆ ಈ ಮಾನ್ಸ್ಟರ್ ಎಲ್ಲಾನು ಡೆಸ್ಟ್ರಾಯ್ ಮಾಡ್ತಿದೆ. ವಿಲೇಜರ್ಸ್ಗೆ ಕೊನೆಗೂ ಗೊತ್ತಾಯ್ತಲ್ಲ ಅವ್ರು ಏನ್ ಮಾಡಿದ್ರು ಅದು ತಪ್ಪು ಅಂತ. ಅಂಡ್ ಐ ಥಿಂಕ್ ಅವರು ಕ್ಷಮೆ ಕೂಡ ಕೇಳ್ತಿದ್ದಾರೆ ಅಂತ. ಇದ್ರಲ್ಲಿರೋ ಆ ಅಂಕಲ್ ಓಕೆ ಮೇಲೆ ಯಾವ್ದೋ ಸ್ಪೆಲ್ ಹಾಕ್ತಿದ್ದಾರೆ ಅನ್ಸುತ್ತೆ. ಯಪ್ಪೇ, ಸ್ಪೆಲ್ ಕೆಲಸ ಮಾಡ್ತು. ಮತ್ತೆ ಓಕೆ ಡೀಪ್ ಸ್ಲೀಪ್ ಅಲ್ಲಿ ಮಲ್ಕೊಂತು. ನಾವು ತಪ್ಪು ಮಾಡಿದ್ವಿ, ಅದನ್ನ ತೆಗೆದು. ಆದ್ರೆ ಈ ಡ್ರಾಯಿಂಗ್ಸ್ ನಲ್ಲಿ ನಾವ್ ಯಾವ ಸೀಡ್ಸ್ ನ ಜೋಡ್ಸೋಕ್ ಬಂದಿದ್ವೋ ಅದ್ರ ಬಗ್ಗೆ ಇದ್ರಲ್ಲಿ ಇಲ್ವೇ ಇಲ್ವಲ್ಲ. ಸ್ಕ್ರೋಲ್ ಅಲ್ಲಿ ಇದ್ದ ಡ್ರಾಯಿಂಗ್ಸ್ ನ ನೋಡಿ ನಮ್ಗೆ ಹೇಗೆ ಅನಿಸ್ತಿತ್ತು ಅಂದ್ರೆ ಸೀಡ್ಸ್ ತಿಂದ್ಮೇಲೆ ಓಕೆ ಮಾಯ ಆಗೋಯ್ತು ಅಂತ. ಮೇ ಬಿ ಸೀಡ್ಸ್ ಮಾನ್ಸ್ಟರ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇರಬಹುದು. ಬನ್ನಿ ಮುಂದೆ ಹೋಗೋಣ.
ನಮ್ಮನ್ನ ಮುಚ್ಕೊಂಡ್ಬಿಟ್ಟಿವೆ. ನಾವೀಗ ಹೊರಗೆ ಹೋಗೋದು ಹೇಗೆ? ಶಿವ, ನನ್ನ ಕಾಪಾಡು. ಶಿವ, ಕಾಪಾಡು. Everybody jump. ಕ್ರೀಪರ್ಸ್ ಲೈಟ್ ಸೋರ್ಸ್ಗೆ ಹೆದರ್ತಾ ಇವೆ. ನಮಗೆ ಫೋನ್ ಫ್ಲಾಶ್ ಲೈಟ್ಗಿಂತ ಇನ್ನು ಪವರ್ಫುಲ್ ಲೈಟ್ ಸೋರ್ಸ್ ಬೇಕಾಗುತ್ತೆ. ಗಾಯ್ಸ್, ನೀವು ಈ ಕ್ರೀಪರ್ಸ್ನ ಒಂದು 5 ನಿಮಿಷಕ್ಕೆ ಡಿಸ್ಟ್ರಾಕ್ಟ್ ಮಾಡ್ಬೋದಾ ವಿತೌಟ್ ಗೆಟಿಂಗ್ ಕಾಟ್? We will try our best. ನಮ್ ಕೈಯಲ್ಲಿ ಬೆಂಕಿ ಇರೋವರೆಗೂ ಇವುಗಳು ನಮ್ಗೆ ಏನು ಮಾಡೋಕ್ ಸಾಧ್ಯ ಇಲ್ಲ. ಇವ್ಡಿ, ನೀನ್ ನೋಡ್ಕೋ, ಇವುಗಳನ್ನ ಹೇಗಾದ್ರೂ ತಡಿ. 8 - 4 4 ಆಗುತ್ತೆ. ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟು ಏಟ್ ತಿಂದಿದ್ದೀನಿ ಮ್ಯಾಕ್ಸ್ ಟೀಚರ್ ಹತ್ರ. ಅಯ್ಯೋ, ನೀವುಗಳು ಬೇಗ ಏನಾದ್ರೂ ಮಾಡಿ. ಇದು ಕಾಯ್ಜುಜು ಸ್ಕ್ರಿಪ್ಟ್ ಅಲ್ಲಿ ಬರ್ದಿದೆ. ಇದು ತುಂಬಾನೇ ಹಳೆಯ ಲ್ಯಾಂಗ್ವೇಜ್. ನೋಡೋಣ ನಮ್ಮ ಟ್ರಾನ್ಸ್ಲೇಟರ್ ಆ್ಯಪ್ ನಮಗೆ ಸಹಾಯ ಮಾಡುತ್ತಾ ಅಂತ. ಒಂದ್ ವೇಳೆ 2 ಕೋಲನ್ನ ಅಳ್ಳಾಡ್ಸಿದ್ರೆ ತಪ್ಪಾಗಿರೋದನ್ನ ನೀವು ಸರಿ ಮಾಡಬಹುದು. ಫಾರೆಸ್ಟ್ ಮತ್ತೆ ಮೊದಲಿನ ತರ ಆಗುತ್ತೆ, ಮತ್ತೆ ಒಕಾಯಿ ನ್ಯಾವತ್ತಿಗೂ ಬರೋದಿಲ್ಲ. ಆ ಉಕಾಯಿನ ನಾವು ಸೋಲ್ಸೋದಕ್ಕೆ ಈ ಪಜಲ್ ನ ಸಾಲ್ವ್ ಮಾಡ್ಬೇಕಂದ್ರೆ ವಿ ಆರ್ ಇನ್ ದ ಬಿಗ್ ಟ್ರಬಲ್. ನೀವಲ್ಲಿ ಏನೇ ಮಾಡ್ತಿದ್ರು, ಹರಿ ಅಪ್ ಪ್ಲೀಸ್. ಇಲ್ಲಿ ಬಂದಿರ್ಲಿಲ್ಲ ಅಂದ್ರೆ ಈ ತರ ಉಲ್ಟಾ ಸೀದಾ ಪಜಲ್ ನ ಸಾಲ್ವ್ ಮಾಡ್ಬೇಕಾಗಿರ್ಲಿಲ್ಲ. ಸ್ಕೂಲಲ್ಲಿ ಇರ್ಬೇಕಾಗಿದ್ ಮ್ಯಾಕ್ಸು ಇಲ್ಲೂ ಬಂದಿದೆ. ದಟ್ಸ್ ಇಟ್. ಥ್ಯಾಂಕ್ ಯು ಆದಿ. ಪ್ರತಿ ಸಲದ ಹಾಗೆ ಈ ಸಲನೂ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ನಾನೇ ಐಡಿಯಾ ಕೊಟ್ಟಿದ್ದು. ಶಿವ, ಇದು 12 ಗಂಟೆಯ ಎಚ್ಚರಿಕೆ. ಅಂದ್ರೆ ಈಗ ಉಕಾಯಿ ನಿದ್ದೆಯಿಂದ ಏಳೋ ಸಮಯ. ಶಿವ, ಜಲ್ದಿ ಮುಗಿಸು. ಶಿವ, ನೀನಿದ್ ಏನ್ ಮಾಡ್ದೆ? 8 = 11 - 61. ಆಬ್ವಿಯಸ್ಲಿ ತಪ್ಪುತ್ರ. ಶಿವ, ಕಾಪಾಡು. ಈ ಮರನ ಹಿಡ್ಕೊಳ್ಳಿ ಟೈಟ್ಲಿ, ಯಾರು ಬಿಡೋ ಹಾಗಿಲ್ಲ. ಎಲ್ಲರೂ ಓಡಿ ಇಲ್ಲಿಂದ.
ಜಲ್ದಿ ನಡೀರಿ. ಆ ಕಡೆ ಫ್ರೆಂಡ್ಸ್. ಯುಡಿ! ಸಾರಿ ಫ್ರೆಂಡ್ಸ್, ಆದ್ರೆ ನಿಮ್ಮೆಲ್ಲರನ್ನ ಸೇಫ್ ಆಗಿಡೋದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ ನನ್ನ ಹತ್ರ. ಶಿವ, ಬೇಡ. ಇದಿನ್ನು ಎಷ್ಟು ಫಾರ್ಮ್ಸ್ ಚೇಂಜ್ ಮಾಡುತ್ತೆ?
ಕೆಲಸ ಪೂರ್ತಿ ಆಯ್ತು ಅಂತ. ಲೆಟ್ಸ್ ಗೋ. ಆ ಕಡೆ. ಶಿವ ಪುಟ, ನೀನು ಆ ದೆವ್ವನ ಸೋಲಿಸಿ ನಮಗೆ ನಮ್ಮ ಕಾಡನ್ನ ವಾಪಸ್ ಕೊಟ್ಟಿದ್ಯಾ. ಅಯ್ಯೋ ಎದ್ದೇಳಿ. ಒಂದ್ ವೇಳೆ ಮನುಷ್ಯರು ಕಾಡನ್ನ ಹಾಳು ಮಾಡದೇ ಇದ್ರೆ ಒಕಾಯ್ ತರ ಮಾನ್ಸ್ಟರ್ಸ್ ಯಾವತ್ತೂ ಬರೋದೇ ಇಲ್ಲ. ಬೇಗ ಹೋಗೋಣ ಬನ್ನಿ. ನಾನು ಅರ್ಜೆಂಟ್ ಆಗಿ ನೇಚರ್ ಕಾಲ್ ನ ಅಟೆಂಡ್ ಮಾಡಬೇಕು. ಹಾವ್ ಜೊತೆ ಸೆಲ್ಫಿ ಬೇಡವಾ ನಿನ್ಗೆ? ನೋ. ಬಾಯ್. Watch India's largest kids library only on Geo Hotstar. Download the app now.